ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಮುಖ್ಯ ಗುರುಗಳೇ ಹಾಗೂ ಶಿಕ್ಷಕರೇ, ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ 2020-21ನೇ ಸಾಲಿಗೆ ಕೇಂದ್ರ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ಹಾಗೂ 8ನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳಿಗೆ NMMS ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಅವರಿಗೆ ಶಿಷ್ಯವೇತನ ಹಾಗೂ 10ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು NTSC ಪರೀಕ್ಷೆಯಲ್ಲಿ ಪಾಸಾದರೆ ಅವರ ಶಿಷ್ಯವೇತನಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಬೇಕಾಗುತ್ತದೆ. ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಎಂದು ಈಗ ನಾವು ನೋಡೋಣ. ಮೊದಲಿಗೆ ನಾವೇನು ಮಾಡಬೇಕಪ್ಪ ಅಂತಂತಂದರೆ, ಇಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೋಬೇಕು. ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನಾವು NSP 2.0 ಸರ್ಚ್ ಬಾರ್ನಲ್ಲಿ ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟಿಗೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಟ್ ಹೋಮ್ ಅಂತಿದೆ. ನೆಕ್ಸ್ಟ್ ಲಾಗಿನ್ ಅಂತ ಇದೆ, NSP ಲಾಗಿನ್ ಅಂತಿದೆ. ರಿನ್ಯೂವಲ್ 2020-21 ಅಂತಿದೆ, ರಿನ್ಯೂವಲ್ 2019-20 ಇದೆ, ಮತ್ತು ನ್ಯೂ ರಿಜಿಸ್ಟ್ರೇಷನ್ ಇದೆ, ಮತ್ತು NSP ಇದೆ. ಫಸ್ಟಿಗೆ ನಾವು ಒಂದೊಂದಾಗಿ ನೋಡೋಣ. ಲಾಗಿನ್ ಅಂದಲ್ಲಿ ಫ್ರೆಶ್ ಅಪ್ಲಿಕೇಶನ್ಗೆ ನೀವು ಫ್ರೆಶ್ ಅಪ್ಲಿಕೇಶನ್ ಹಾಕೋದಿತ್ತು ಅಂತಂದರೆ ಇದ್ರ ಮುಖಾಂತರ ಲಾಗಿನ್ ಆಗ್ಬೋದು. ನೆಕ್ಸ್ಟ್ NSPಗೆ ಹೊಸ ಯೂಸರ್ ಇದ್ರಿ ಅಂತಂದರೆ ಇದು ಹೊಸ ಯೂಸರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, NSP ಲಾಗಿನನ್ನು ಆಯ್ಕೆ ಮಾಡ್ಕೊಳ್ಳೋದು. ನೆಕ್ಸ್ಟ್ ಒಂದು ವೇಳೆ 2021ನೇ ಸಾಲಿಗೆ ಅರ್ಜಿಯನ್ನು ರಿನ್ಯೂವಲ್ ಮಾಡಬೇಕಾಯ್ತು ಅಂದರೆ ಇದನ್ನು ಆಯ್ಕೆ ಮಾಡ್ಕೋಬೇಕು. 19-20ನೇ ಸಾಲಿಂದ ರಿನ್ಯೂವಲ್ ಇತ್ತು ಅಂದರೆ ಇದು ಇತ್ತು. ನೆಕ್ಸ್ಟ್ ನ್ಯೂ ರಿಜಿಸ್ಟ್ರೇಷನ್ ಗೈಡ್ಲೈನ್ ಬೇಕಾದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಈಗ ನಾನು ಏನು ಮಾಡ್ತೀನಿ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರ ಈ ರೀತಿಯಾದಂಥ ಒಂದು ಪೇಜ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದ ಕೂಡಲೇ ಇಲ್ಲಿ ಎರಡು ಮುಖ್ಯವಾಗಿ ಗಮನಿಸಬೇಕು. ಒಂದು ಇನ್ಸ್ಟಿಟ್ಯೂಟ್ ಲಾಗಿನ್, ಇನ್ನೊಂದು ಆಫೀಸರ್ ಲಾಗಿನ್. ಇದು ನ್ಯೂ ರಿಜಿಸ್ಟ್ರೇಷನ್ನು, ಇದು ಲಾಗಿನ್ ಅಂದರೆ ಫ್ರೆಶ್ ಲಾಗಿನ್ 20-21ಕ್ಕೆ ಲಾಗಿನ್ ಆಗಬೇಕಾದ್ರೆ ಇದನ್ನು ಬಳಸಬೇಕು. ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಇದು ಮಾಡಬೇಕು. ಅಂದರೆ ಇದು ವಿದ್ಯಾರ್ಥಿ ಅಪ್ಲಿಕೇಶನ್ ಹಾಕಲಿಕ್ಕೆ, ಇದು ವಿದ್ಯಾರ್ಥಿ ಹೊಸ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ, ಇದು ಇನ್ಸ್ಟಿಟ್ಯೂಟ್ಲಿಂದ ಎಷ್ಟು ಅರ್ಜಿ ಹಾಕಿವಿ ಮತ್ತು ಎಷ್ಟು ರಿನ್ಯೂವಲ್ ಮಾಡಿವಿ, ಅವ್ರ ಸ್ಟೇಟಸ್ ಏನು, ವೆರಿಫಿಕೇಷನ್ ಆಗಿದೆ ಇಲ್ಲ ಅದನ್ನು ನೋಡ್ಕೊಳ್ಳೋ ಸಲಕ್ಕಾಗಿ ಇನ್ಸ್ಟಿಟ್ಯೂಟ್ ಲಾಗಿನ್ ಮುಖಾಂತರ ಮುಖ್ಯ ಗುರುಗಳು ಲಾಗಿನ್ ಆಗಬೇಕಾಗುತ್ತೆ. ಇದು ಆಫೀಸರ್ ಲಾಗಿನ್. ಇದು ಆಫೀಸರ್ ಲಾಗಿನ್ನು, ಡಿಸ್ಟ್ರಿಕ್ಟ್ ಲಾಗಿನ್ನು, ಸ್ಟೇಟ್ ಲಾಗಿನ್ನು, ಮಿನಿಸ್ಟ್ರಿ ಲಾಗಿನ್ ಅಂತ ಬರುತ್ತೆ. ನಮಗೆ ಸಂಬಂಧಪಟ್ಟಿರುವಂಥದ್ದು ಯಾವುದಪ್ಪ ಅಂದರೆ ಇನ್ಸ್ಟಿಟ್ಯೂಟ್ ಲಾಗಿನ್ನು. ಇನ್ಸ್ಟಿಟ್ಯೂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದರೆ ನಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಫಾರ್ ಸ್ಕೂಲ್ ಅಥವಾ ಇನ್ಸ್ಟಿಟ್ಯೂಟ್ ಅಂತ ಇದೆ. ಇಲ್ಲಿ ಏನಿಲ್ಲ ಅಂತಂದರೆ ಸೆಲೆಕ್ಟ್ ಅಕಾಡೆಮಿಕ್ ಇಯರು. ನಾವು ಈಗಾಗಲೇ 2020-21ರಲ್ಲಿದ್ದೀವಿ. ಅದಕ್ಕಾಗಿ ಏನಪ್ಪ ಅಂದರೆ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಯೂಸರ್ ಐ ಡಿ ನಮ್ಮ ಮಾಮೂಲಿ ಏನಿಲ್ಲ ಅಂತಂದರೆ ಯೂಸರ್ ಐ ಡಿ ಆಯಾ ಸ್ಕೂಲ್ದು ಡೈಸ್ ಕೋಡೇ ಇರ್ತದೆ. ಅದಕ್ಕಾಗಿ ಏನಪ್ಪ ಅಂತಂದರೆ ಆ ಡೈಸ್ ಕೋಡನ್ನು ಇಲ್ಲಿ ಯೂಸರ್ ಐ ಡಿಯಾಗಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಏನಿಲ್ಲ ಅಂತಂದರೆ ಇಲ್ಲಿ ನಾವು ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಎಂಟ್ರಿ ಮಾಡಿದ ನಂತರ ಲಾಗಿನ್ ಆಗಬೇಕು. ಲಾಗಿನ್ ಅಂತೇಳಿ ಈ ಥರ ಒಂದು ಪೇಜು ಓಪನ್ ಆಗುತ್ತೆ. ಓಪನ್ ಆದ ಕೂಡಲೇ ಏನು ಮಾಡಬೇಕು, ಎಡಗಡೆ ನಮ್ಮ ಸ್ಕೂಲ್ ಹೆಸರನ್ನೆಲ್ಲ ಬಂದಿರ್ತದೆ. ಇಲ್ಲಿ 4 ಆಪ್ಷನ್ ಇವೆ. ಒಂದು ಅಡ್ಮಿನಿಸ್ಟ್ರೇಷನ್ ಅಂತಿದೆ. ಅಡ್ಮಿನಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಫಸ್ಟಿಗೆ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡ್ತಾ ಇದ್ದರೆ ಈ ವರ್ಷದಲ್ಲಿ ಅಂದರೆ ಮೊದಲು ಅಪ್ಡೇಟ್ ಪ್ರೊಫೈಲ್ ಅನ್ಬೇಕು. ಪ್ರೊಫೈಲ್ ಅಪ್ಡೇಟ್ ಕೊಟ್ವಿ ಅಂತಂದರೆ ಒಂದು ಈ ಥರ OTP ಬರ್ತದೆ. ಆ OTPಯನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಾದ ನಂತರ ಈ ಥರ ಏನಿಲ್ಲ ಅಂತಂದರೆ OTPಯನ್ನು ಎಂಟ್ರಿ ಮಾಡಬೇಕು. ಈ ಥರ ಏನಿಲ್ಲ ಅಂತಂದರೆ ಎಲ್ಲ ವಿವರ ಓಪನ್ ಆಗ್ತದೆ. ಫೈನಲ್ ಸಬ್ಮಿಟ್ ಅನ್ನಬೇಕು. ಫೈನಲ್ ಸಬ್ಮಿಟ್ ಅಂದ್ರಿ ಅಂತಂದರೆ ಇಷ್ಟೆಲ್ಲ ಮಾಹಿತಿ ಇರ್ತದೆ. ಅದು ಆದ ನಂತರ ಏನಪ್ಪ ಅಂತಂದರೆ
ಅದಾದ ನಂತರ ವೆರಿಫಿಕೇಶನ್ ಅಂತ ಇರ್ತದೆ. ಅದಾದ ನಂತರ ವೆರಿಫಿಕೇಶನ್ ಅಂತ ಇರ್ತದೆ. ಅಪ್ಲಿಕೇಶನ್ ವೆರಿಫಿಕೇಶನ್ ಮತ್ತು ಅಪ್ಲಿಕೇಶನ್ ರಿವೆರಿಫಿಕೇಶನ್, ಅಪ್ಲಿಕೇಶನ್ ರಿನ್ಯೂವಲ್ ವೆರಿಫಿಕೇಶನ್, ಅಪ್ಲಿಕೇಶನ್ ರಿನ್ಯೂವಲ್. ಅಪ್ಲಿಕೇಶನ್ ನಾವು ಇನ್ನೂ ಅಪ್ಲಿಕೇಶನ್ ಹೊಸದಾಗಿ ಹಾಕಿಲ್ಲ. ಅಪ್ಲಿಕೇಶನ್ ರಿನ್ಯೂವಲ್ ವೆರಿಫಿಕೇಶನ್ ಸ್ಟೇಟಸ್ ನೋಡೋಣ. ಅದಕ್ಕೂ ಕೂಡ ಏನಿಲ್ಲ ಅಂತಂದರೆ OTP ಬರುತ್ತೆ. ಆ OTP ಹಾಕಿ ನಾವು ಕನ್ಫರ್ಮ್ OTP ಅಂದಾಗ ಅದು ಇಲ್ಲಿ ಇದಾಗ್ತದೆ. ನೆಕ್ಸ್ಟ್ ಏನಿಲ್ಲ ಅಂತಂದರೆ ರಿನ್ಯೂವಲ್ ಅಪ್ಲಿಕೇಶನ್ ಲಿಸ್ಟಲ್ಲಿ ಹೋಗೋಣ. ನಾವು ರಿನ್ಯೂವಲ್ ಅಪ್ಲಿಕೇಶನ್ ಲಿಸ್ಟಲ್ಲಿ ಒಂದು ಅಪ್ಲಿಕೇಶನ್ ಇಲ್ಲಿ ರಿನ್ಯೂವಲ್ ಆಗಿದೆ, ಇದು ಎಸ್ ಅಂತ ತೋರಿಸ್ತಾ ಇದೆ. ಈ ರೀತಿಯಾಗಿ ಏನಿಲ್ಲ ಅಂತಂದರೆ ರಿನ್ಯೂವಲ್ ಅಪ್ಲಿಕೇಶನನ್ನು ನಾವು ನೋಡ್ಬೋದು. ಇದು ಆದ ನಂತರ ಏನಪ್ಪ ಅಂತಂದರೆ ಮತ್ತೆ ನಾಳೆ ಒಂದು ನ್ಯೂ ರಿಜಿಸ್ಟ್ರೇಷನ್ ಮೇಲೆ ನಾವು ಕ್ಲಿಕ್ ಮಾಡಿದೆ ಆದರೆ ಇಲ್ಲಿ ಏನಿಲ್ಲ ಅಂತಂದರೆ ಈ ಥರ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ಏನು ಮಾಡಬೇಕು ಅಂತಂದರೆ ಎಕ್ನಾಲೇಜ್ಮೆಂಟ್ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂದರೆ ಪ್ರೊಫೈಲ್ ಓಪನ್ ಆಗುತ್ತೆ. ಈ ಥರ ಫ್ರೆಶ್ ರಿಜಿಸ್ಟ್ರೇಷನ್ ಸಲುವಾಗಿದ್ದು ವಿದ್ಯಾರ್ಥಿಯ ಮಾಹಿತಿಯನ್ನು ತುಂಬಿ ಇಲ್ಲಿ ರಿಜಿಸ್ಟರ್ ಅಂದರೆ ಆ ವಿದ್ಯಾರ್ಥಿ ಹೆಸರು ಇಲ್ಲಿ ರಿಜಿಸ್ಟರ್ ಆಗ್ತದೆ. ಈ ರೀತಿಯಾಗಿ ಏನದ ಅಂತಂದರೆ ನಾವು ವಿದ್ಯಾರ್ಥಿಯನ್ನು ನೋಂದಣಿ ಮಾಡಬಹುದು. ಇದು ಏನದ ಅಂತಂದರೆ ಲಾಗಿನ್ ಟು ಅಪ್ಲೈ ದ ಸ್ಟೂಡೆಂಟ್ ಹೂ ಈಸ್ ಅಪ್ಲೈಯಿಂಗ್ ಫಸ್ಟ್ ಟೈಮ್ ಆರ್ ಡಿಡ್ ನಾಟ್ ಗೆಟ್ ಎನಿ ಸ್ಕಾಲರ್ಶಿಪ್. ಅಂದರೆ ಹೊಸದಾಗಿ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿದರೆ ಹಿಂದೆ ಯಾವುದೇ ವರ್ಷದಲ್ಲಿ ಶಿಷ್ಯವೇತನ ಪಡೆದಿದ್ದಲ್ಲಿ ನಾವು ಅರ್ಜಿ ಸಲ್ಲಿಸಬೇಕಾದ್ರೆ ಇದನ್ನು ಲಾಗಿನ್ ಟು ಅಪ್ಲೈ ಅಂತೇಳಿ ಇಲ್ಲಿ ಇದು ಕ್ಲಿಕ್ ಮಾಡಬೇಕು. ಆವಾಗ ಫ್ರೆಶ್ ಲಾಗಿನ್ ಫಾರ್ ಫ್ರೆಶ್ ಅಪ್ಲಿಕೇಶನ್ ID ಇರ್ತದೆ ಮತ್ತು ಪಾಸ್ವರ್ಡ್ ಇರ್ತದೆ. ನೆಕ್ಸ್ಟ್ ಏನು ಕ್ಯಾಪ್ಚಾ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು. ಈ ಥರ ಏನಪ್ಪ ಅಂತಂದರೆ ವಿದ್ಯಾರ್ಥಿ ಬಂದ ಇದು ರಿನ್ಯೂವಲ್ಸ್ ಅಲ್ಲಿ ಅಪ್ಲೈ ಫಾರ್ ರಿನ್ಯೂವಲ್ ಅಂತ ಫಾರ್ 2021. ಈ ಥರ ಏನು ಅಪ್ಲಿಕೇಶನ್ ID ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ. ಅಪ್ಲಿಕೇಶನ್ ID ಯಾವಾಗಲೂ ಏನಪ್ಪ ಅಂತಂದರೆ 17 ಅಂಕೆಯ ಒಂದು ಅಪ್ಲಿಕೇಶನ್ ID ಆಗಿರ್ತದೆ. ಅದನ್ನು ಹಾಕಿ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಅಂದರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಏನಪ್ಪ ಅಂತಂದರೆ ನಾವು NSPಯಲ್ಲಿ ಶಿಷ್ಯ ವೇತನಕ್ಕಾಗಿ ಏನಲ್ಲ ಅಂತಂತಂದರೆ ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಏನಲ್ಲ ಅಂತಂದರೆ NMMS ಮತ್ತು NTSC ಪಾಸಾದ ವಿದ್ಯಾರ್ಥಿಗಳ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಧನ್ಯವಾದ.